ಅಲ್ಲಿ ಒಬ್ಬ ಕೂತ್ಕೊಂಡು ಅವ ಕೊಂಕಣಿ ಭಾಷೆಯಲ್ಲಿ ಹೇಳ್ತಿದ್ದಾನೆ, ಇಲ್ಲಿ ಗೊಮ್ಮಟ ಮಲಗಿದ್ದಾನೆ ಅಂತ ಹೇಳ್ತಾ ಇದ್ನಂತ. ಅವನೆಲ್ಲರೂ ಹುಚ್ಚ ಅಂತಿದ್ರು. ಆಮೇಲೆ ಅಲ್ಲಿ ಬಾಹುಬಲಿಯ ನಿರ್ಮಾಣ ಆಯ್ತು. ನಮ್ಮ ಮೂರ್ತಿ ನಿರ್ಮಾಣ ಆದ್ಮೇಲೆ ಅವಾಗ ಬಹಳ ನಮಗೆ ಸಮಸ್ಯೆ ಆಗಿದ್ದು, ಸವಾಲಾಗಿದ್ದು, ಹೇಗೆ ನೀವು ಸಾಗಿಸ್ತೀರಿ ಅಂತ. ನಾನು ಮದ್ರಾಸಿಗೆ ಹೋಗಿ ಕಂಪನಿಯವರನ್ನ ಮಾತಾಡ್ದೆ. ಒಬ್ಬ ಬ್ರಿಟಿಷ್ ಇದ್ದ, ಅವನು 12 ಲಕ್ಷ ರೂಪಾಯಿ ಕೊಡಬೇಕು. ನಾನು ಹೇಳಿದೆ, ಮೂರ್ತಿಗೆ ಆಗಿರೋದು 3 ಲಕ್ಷ ರೂಪಾಯಿ ಕೊಡಕ್ಕೆ ನನ್ನ ಹತ್ರ ಹಣವೂ ಇಲ್ಲ, ಅಷ್ಟು ನೀನು ಹೇಳಿ ನೀನ್ ಹ್ಯಾಕ್ ಸಾಗಿಸ್ತೀನಿ, ನಾನು ನೋಡ್ತೀನಿ ಇಂದ. ನಾನು ಹೇಳಿದೆ, ಏನಪ್ಪ ನಾನ್ ಮಾಡೋದು, ಏನೋ ಮಾಡ್ತೀನಿ ಅಂತ ಬಂದೆ. ಮುಂಬೈಗೆ ಹೋದೆ. ಯಾರೋ ಸ್ನೇಹಿತರೆಲ್ಲ ಸಹಾಯ ಮಾಡಿದ್ರು. ಅಲ್ಲಿ ಮಂಗತರಾಮ್ಸ್ ಅಂತ ಅವರು ವಿಶೇಷ ಟ್ರಾಲಿ ಮಾಡಿ ನಾವು ಧರ್ಮಸ್ಥಳಕ್ಕೆ ಅದನ್ನ ಕರೆತಂದೆವು. ಈ ಸಮಯದಲ್ಲಿ ಪೂರ್ತಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಅನುಗ್ರಹ ಇತ್ತು. ನಾಲ್ಕು ಚಕ್ರಗಳ ವಾಹನ ಇತ್ತು. ಆವಾಗ ಅದು ಒಂದು ವೇಳೆ ಮೇಲೆ ಬರದೇ ಇಲ್ಲ, ಕೆಲವು ಕಡೆ ಅಲ್ಲೆಲ್ಲ ನಿಂತು ಹೋದಾಗ 21 ಆನೆಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಂದ ಕರ್ಕೊಳ್ತಾ ತಂದೆವು ನಾವು. ಯಾಕಂದ್ರೆ ಆನೆಯಿಂದ ಎಳಿಸ್ಬೇಕು ಅಂತ. ಆದ್ರೆ ಆನೆಗಳು ಒಂದೇ ಸಲ ಜಗ್ತಿರ್ಲಿಲ್ಲ. ಒಂದ್ ಆನೆ ಜಗ್ಗಿದ್ರೆ ಒಂದ್ ಆನೆ ಹಿಂದೆ ಹೋಗ್ತಿತ್ತು, 10 ಆನೆ ಮುಂದೆ ಹೋದ್ರೆ 10 ಆನೆ ಹಿಂದೆ ಹೋಗ್ತಿತ್ತು. ಆಮೇಲೆ ಅದು ನಾವು ಕೈ ಬಿಟ್ಟು ಹಗ್ಗದಿಂದಲೇ ಒಂದು 4,000 5,000 ಜನ ಹಗ್ಗದಿಂದ ಎಳೀತಾ ಇದ್ರು. ನೂರ 120 ಟನ್, 120 ಟನ್ಸ್. ಇದು ಸೇತುವೆಗಳಲ್ಲಿ ಸೇತುವೆ ದಾಟ್ತಾ ಇರಲಿಲ್ಲ. ಅದಕ್ಕಾಗಿ ಎಲ್ಲಾ ಸೇತುವೆಗಳನ್ನು ನಾವು ನಿರ್ಮಾಣ ಮಾಡಿದೆವು. ಧರ್ಮಸ್ಥಳದ ಒಳಗೆ ಬಾಹುಬಲಿಯ ಪ್ರವೇಶ. ಈ ದೇವಸ್ಥಾನದ ಸುತ್ತು ಬರಬೇಕು ಅಂತ ಯಾರೋ ಹೇಳಿದ್ರು. ಇವತ್ತಿಗೂ ಯಾರು ನಂಬೋದಿಲ್ಲ. ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಂದು ಬಾಹುಬಲಿ ಮೇಲೆ ಹೋಗಿದ್ದಾನೆ ಅಂದ್ರೆ ಯಾರು ನಂಬೋದು. ಅಷ್ಟು ಕಡಿದಾದ, ಇನ್ನೂ ಕಡಿದಾಗಿತ್ತು ಆವಾಗ. ಆದ್ರೆ ಮಂಜುನಾಥ ಸ್ವಾಮಿಯ ಪೂರ್ತಿ ಕೃಪೆ ಇದ್ದದ್ರಿಂದ ಅದು ಸಾಧ್ಯವಾಯಿತು ಅಂತ ಇವತ್ತಿಗೂ ನಮ್ಮ ನಂಬಿಕೆ. ಪ್ರತಿಷ್ಠೆಯಲ್ಲಿ 2 ರೀತಿ ಪ್ರತಿಷ್ಠೆ ಇದೆ. ಒಂದು ಪೌರೋಹಿತ್ಯದ ಪ್ರತಿಷ್ಠೆ, ಪುರೋಹಿತರು. ಇನ್ನೊಂದು ಹೃದಯದಿಂದ ಭಗವಂತ ನೀನು ಅಂತ ಕಲ್ಪಿಸಿಕೊಂಡು ಕಲ್ಲನ್ನ ಭಗವಂತನನ್ನಾಗಿ ಮಾಡುವಂತ ಒಂದು. ಹಾಗಾಗಿ ಈ ದಾರಿಯುದ್ದಕ್ಕೂ ಬಂದಂತ ಬಾಹುಬಲಿ ಧರ್ಮಸ್ಥಳಕ್ಕೆ ಬರುವ ಮೊದಲೇ ಪ್ರತಿಷ್ಠಾಪಿತನಾಗಿದ್ದಾನೆ ಅನ್ನುವ ಮಾತನ್ನು ಅವ್ರು ಹೇಳಿದರು.